ನಾನೇನು ಬರ್ದಿಲ್ಲ, ಓಪನಾಗಿ ಹೇಳ್ತಾ ಇದ್ದೀನಿ. ವಿ ಟಿ ಅವರು ನನ್ನ ತುಳಿತಾ ಇದ್ದೀರಾ. ವಿ ಟಿ ಅವರು ತುಳಿತಾ ಇರೋದು, ಬೇರೆ ಯಾರು ತುಳಿತಾ ಇಲ್ಲ. ಅರ್ಥ ಆಯ್ತಾ? ಮನುಷ್ಯತ್ವ ಅನ್ನೋದಿದ್ದರೆ ನಾನು ಪಾಸ್ ಮಾಡಿ. ನನಗೆ ಇಂಟರ್ನಲ್ಸಲ್ಲಿ ಆ್ಯಾವ್ರೇಜ್ ಕೊಟ್ಟಿದ್ದೀರಾ. ಅರ್ಥ ಆಯ್ತಾ? ನೀವು 35 ಮಾರ್ಕ್ ಕೊಡದೇ ಇದ್ರೆ ನನ್ನೇನು ಏರ್ಬೇಕಾಗಲ್ಲ. ಅರ್ಥ ಆಯ್ತಾ? ನಮ್ಮ ಔಟ್ ಆಗದೆ ಇರಲ್ಲ. ಬಟ್ ನಾನು ಎಕಡ ಕೂಡ ವಿ ಟಿ ಯು ಎಕ್ಸಾಮ್ ಬರೆಯಲ್ಲ. ನಾನು ಎಕಡ ಕೂಡ ಕ್ಲಾಸ್ಗೆ ಅಟೆಂಡ್ ಆಗಲ್ಲ. ಅರ್ಥ ಆಯ್ತಾ? 3-4 ಕ್ವಶನ್ಗೆ ಆನ್ಸರ್ ಬರ್ದಿದ್ದೀನಿ. ಪೇಪರ್ ನೋಡಿ. ಎಫ್ ಸಿ ಡಿಗೋಸ್ಕರ ಬರ್ದಿಲ್ಲ. 2 ಕ್ವಶನ್ ಕರೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಪೇರೆಂಟ್ಗೆ ನೀವು ಏನಂತಾರೆ, ನೀನು ಎಫ್ ಸಿ ಡಿ ತೆಗಿದ್ದೀನಿ, ಎಫ್ ಸಿ ತೆಗಿ ಅಂತ ಏನು ರೀ ತೆಗಿಯೋದು ನಾವು? ಬಿ ಇ ಮಾಡ್ತಾ ಇರೋದು ನಾನು, 35 ಮಾರ್ಕ್ಸ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ನಾನು. ಬೇಕಿತ್ತ ಈ ಮಾತುಗಳೆಲ್ಲ ನಾನು ಮಾತಾಡೋದು? ಅರ್ಥ ಆಯ್ತಾ? ಪೇಪರ್ ಕರೆಕ್ಷನ್ ಮಾಡ್ಬೇಕು. ಕರೆಕ್ಟಾಗಿಲ್ವಾ? ಬೇಡ, 35 ಮಾರ್ಕ್ ಕೊಡಿ. ಅಷ್ಟು ಕಚಡವಾಗಿ ಬರ್ದಿಲ್ಲ ನಾನು. ಕಾಲೇಜಲ್ಲಿ ಲೆಕ್ಚರರ್ಸ್ ನಾನು ತುಳಿದ್ರು. ತಂದೆ ಮೇಲೆ ಆನೆಟ್ ಹೇಳ್ತಾ ಇದ್ದೀನಿ. ತಂದೆಗೋಸ್ಕರ ನಾನು ಸುಮ್ಮನಿರೋದು. ಈ ಎಕ್ಸಾಮಲ್ಲಿ ನಾನು ಪಾಸ್ ಆಗ್ತೀನೋ ಆಗಲ್ವೋ ನಾನು ಕೇರ್ ಮಾಡಲ್ಲ. ಅರ್ಥ ಆಯ್ತಾ? ಯಾರ ಹತ್ರ ನೋಡ್ಕೊಂಡು ಬರ್ದಿರೋದಲ್ಲ, ಅದು ನಾನು ಸ್ವಂತವಾಗಿ ಬರ್ದಿರೋದು. ಅರ್ಥ ಆಯ್ತಾ? ಯಾರ ಹತ್ರ ನಾನು ಕಾಪಿ ಮಾಡಿಲ್ಲ. ಬಟ್ ಒಂದು ಹೇಳ್ತಾ ಇದ್ದೀನಿ, ಒಂದು ಕಲೆನ ತುಳಿತಾ ಇದ್ದೀರಾ ನೀವು. ನಾನು ಎಕ್ಸಾಮಲ್ಲಿ 35 ಮಾರ್ಕ್ಸ್ಗೋಸ್ಕರ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ, ಅಷ್ಟು ಪಟ್ಟಿದ್ದೀನಿ. ಒಂದು, ನಾನು ಬರ್ದಿರೋದು ಕರೆಕ್ಟಾಗಿಲ್ವಾ? ನಾನು ಇಂಟರ್ನಲ್ಸಲ್ಲಿ ನೀವು ಆ್ಯಾವ್ರೇಜ್ ಕೊಟ್ಟಿಲ್ವಾ? ಮತ್ತು ಯಾಕೆ 35 ಮಾರ್ಕ್ ಕೊಡಲ್ಲ ನೀವು? ನಾನು 50 ಕೊಡಿ, 60 ಕೊಡಿ, 70 ಕೊಡಿ ಅಂತ ಕೇಳಲ್ಲ. 35 ಮಾರ್ಕ್ ಯಾಕೆ ಕೊಡಲ್ಲ ನೀವು? ಲಾಸ್ಟ್ ಸೆಮ್ಮಲ್ಲಿ ಎಷ್ಟು ಕೊಟ್ಟಿದ್ರೆ ನನಗೆ? ಯಾಕೆ ಕೊಡ್ತಾ ಇಲ್ಲ? ತುಂಬ ನೋವಾಗುತ್ತೆ. ನಾನು ಬೇಡ್ಕೊಳ್ಳಲ್ಲ, ನೀವು ಕೊಟ್ಟರು ಅಷ್ಟೇ, ಕೊಡದೇ ಇದ್ರು ಅಷ್ಟೇ. ನನಗೆ ಖುಷಿ ಕೊಟ್ಟಿದ್ದು ಒಂದೇ ಒಂದು ವಿಷಯ, ನಮ್ಮ ಅಪ್ಪಗೆ ನಾನು ವಿ ಟಿ ಎಕ್ಸಾಮ್ ಬರೀಬೇಕಾಗಿತ್ತು, ಬರೆದಿದ್ದೀನಿ. ಒಂದು. ಎರಡನೇದು ಬಂದು ಅವನಿಗೆ ಸಿ ಇ ಟಿ ರ್ಯಾಂಕೇ ಅನೌನ್ಸ್ ಆಗಲ್ಲ ಅಂದರು. ಅವನು ಬಿ ಇ ಮಾಡೋಕ್ಕಾಗಲ್ಲ ಅಂದರು, ಮಾಡಿದೆ. ಮೂರನೇದು ಫೈನಲ್ ಇಯರ್ವರೆಗೂ ಬಂದಿದ್ದೀನಿ. ಅಪ್ಪ ಎದೆ ತಟ್ಕೊಂಡು ಮೆಚ್ಕೊಬೇಕು. ಇಷ್ಟು ದಿನ ಪಾಸ್ ಮಾಡಿದ್ರಲ್ಲ, ಅವ್ರು ನನ್ನ ಲೆಕ್ಚರರ್ಸ್ಗಳೆಲ್ಲ, ಅವ್ರು ನನ್ನ ದೇವರುಗಳು. ಅರ್ಥ ಆಯ್ತಾ? ನನ್ನ ಮಗಂದು ಬ್ಯಾಕು, ಇಯರ್ ಬ್ಯಾಕು, ರಿವ್ಯಾಲ್ಯೂಷನ್ ಇವಾಗಲೆಲ್ಲ ಬ್ಯಾನ್ ಆಗಬೇಕು. ಇದು ಹೇಳ್ತೀನಿ, ಇಯರ್ ಬ್ಯಾಕ್ ಸೇನೆ ಶುರು ಮಾಡಿಬಿಡ್ತೀನಿ, ಬೆಂಡೆತ್ಬಿಡ್ತೀನಿ. ಇಡೀ ವಿ ಟಿ ಯುಗೆ ಹೇಳ್ತಾ ಇದ್ದೀನಿ. ಬೇರೆ ಯೂನಿವರ್ಸಿಟಿ ಬಗ್ಗೆ ನಾನು ಮಾತಾಡಲ್ಲ. ನನ್ನ ಮಗಂದ ಬಿಲ್ಡಪ್ಗೋಸ್ಕರ ವಿ ಟಿ ಯುಗೆ ಬಂದು ಎಫ್ ಸಿ ಡಿ ತೆಗಿಯೋರನ್ನ ನಾನು ಬಿಡಲ್ಲ. ನನ್ನ ಕೋಪ ನಿಮ್ಗಿನ್ನ ಗೊತ್ತಿಲ್ಲ. ಇನ್ನು ಏನೇನೋ ಇದೆ, ಇಷ್ಟು ಸಾಕು. ನೀವು 35 ಕೊಡ್ತೀರೋ ಕೊಡಲ್ವೋ, ನಾನಂತೂ ಈ ಸಲ ಇಯರ್ ಬ್ಯಾಕ್ ಆಗಲ್ಲ. ಎಲ್ಲ ಕ್ಲಿಯರ್ ಆಗಿರೋನು, 3 ವರ್ಷದಿಂದ ಎಕ್ಸಾಮ್ ಬರಿತಾ ಇರೋನು. ನಾನು ಇಯರ್ ಬ್ಯಾಕ್ ಆಗಲ್ಲ. ನಾನು ಕಾಲ ಮೇಲೆ ಕಾಲು ಹಾಕೊಂಡೆ ಕೂತ್ಕೊಳ್ಳೋನು. ನನ್ನ ಕಲೆನ ತುಳಿತಾ ಇದ್ದೀರಾ, ಅದು ನನಗೆ ನೋವಾಗ್ತಾ ಇರೋದು. ನಾನು ಹೇಳಿಲ್ವಾ?